ಹಲೋ ಫ್ರೆಂಡ್ಸ್, ನಾನು ಇವತ್ತು ಜರಿ ಥ್ರೆಡ್ ಬ್ಯಾಂಗಲ್ಸ್ ಇಯರಿಂಗ್ಸ್ ಮಾಡತ್ತೀನಿ. ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ನೋಡಿ. ಈ ಥರ ಮಟೀರಿಯಲ್ ಸಿಗ್ತಾವೆ ಇಯರಿಂಗ್ಸ್ ಮಾಡೋಕೆ. ಅವ್ನು ತೊಗೊಂಡು ಯಾವ ರೀತಿ ಮಾಡೋದು ಸಿಲ್ಕ್ ಥ್ರೆಡ್ಡಿಂದ ಅಂಥೇಳಿ ತೋರಿಸ್ತೀನಿ. ಸ್ವಲ್ಪ ನೆಗಡಿಯಿಂದ ವಾಯ್ಸ್ ಸರಿ ಕಾಣಲ್ಲ, ಏನು ಸಾರಿ. ಈ ಥರ ಗಮ್ಮು ತೊಗೋಬೇಕು, ಚೈನು, ಸ್ಟೋನ್ ಚೈನು, ಸಿಲ್ಕ್ ಥ್ರೆಡ್. ನಾನು ಪಿಂಕ್ ಕಲರ್ ತೊಗೊಂಡು ಇವತ್ತು ಇಯರಿಂಗ್ಸ್ ಮಾಡತ್ತೀನಿ. ಅದು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇಲ್ಲೇ ಸ್ವಲ್ಪ ಈ ಥರ ಗಮ್ ಹಚ್ಕೋಬೇಕು, ಗಟ್ಟಿ ಕುಂದ್ರಬೇಕಂತೇಳಿ. ಒಂದು 2 ನಿಮಿಷ ಬಿಡಬೇಕು, ಅಂಟ್ಕೊಳ್ಬೇಕದು. ಗಮ್ಮಿನ ಮೇಲೆ ಅಂಟ್ಕೊಳ್ಳಿಂದ ನಾವು ಸುತ್ಕೋಬೇಕದು. ಒಂದು 2 ನಿಮಿಷ ಬಿಟ್ಟು ಅದ್ರ ಮೇಲೆ ಈ ಥರ ಸುತ್ಕೋಬೇಕು ನೀಟಾಗಿ. ಅದ್ರ ಮೇಲೆ ಈ ಥರ ಸೂಜನೆ ಅಥವಾ ಏನರ ಸಣ್ಣ ತಂತಿ ಅಂತಂದ್ರೆ ತೊಗೊಂಡು ಜಕ್ಕೊಂಡು ಈಸಿ ಆಗುತ್ತೆ. ನೀಟಾಗಿ ಸುತ್ತಬೇಕು. ನೀವು ಸೂಜಿಲೂ ಕೂಡ ಇದನ್ನ ಪೋಣಿಸ್ಕೋಬೋದು. ಈ ದಾರದಲ್ಲಿ ಸೂಜಿ ಹಾಕ್ಕೊಂಡು ಸೂಜಿಯಿಂದ ಹಿಂಗೆ ನೀಟಾಗಿ ತಗೊಂಡ್ರೆ ಬರುತ್ತೆ. ಹಾಗೂ ಕೂಡ ಮಾಡ್ಬೋದು. ಅಥವಾ ಈ ಥರ ಸೂಜನೆ ಇದ್ರೆ ಸೂಜನೆಯನ್ನು ಕೂಡ ನೀವು ಮಾಡ್ಬೋದು. ಇನ್ನು ಯಾವಾಗಲೂ ಗ್ರಿಪ್ ಸಿಗೋಂಗೆ ಗಟ್ಟಿಯಾಗಿ ಹಿಡಿಬೇಕು, ಲೂಸ್ ಎಳೆ ಆಗಬಾರ್ದು. ಈ ಥರ ನೀವು ಎಳೆ ನೀರಾಗಿ ಜಗ್ಕೊಳ್ಬೇಕು, ಜಗ್ಗಿ ಟೈಟಾಗಿ ಸುತ್ತಬೇಕು. ಈ ಥರ ಪೂರ ರಿಂಗ್ ಸುತ್ಕೋಬೇಕು ನೀಟಾಗಿ. ಒಂಚೂರು ಸಡ್ಲ್ ಬಿಟ್ಟರೆ ನೀಟಾಗಲ್ಲ, ಟೈಟಾಗಿರ್ಬೇಕು. ಅದು ನೀಟಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿ ಗಮ್ಮಚ್ಚಿ ಎಂಡ್ ಈ ಥರ ಫುಲ್ ಕವರ್ ಮಾಡ್ಕೋಬೇಕು. ಈ ಥರ ಲಾಸ್ಟಿಗೆ ಗಮ್ ಹಚ್ಕೊಂಡ್ಬಿಡ್ರಲ್ಲ, ಇಲ್ಲಿ ಎಂಡಿಗೆ ಕಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಸುತ್ಕೋಬೇಕು. ಇಲ್ಲಿ ಇವಾಗ ರಿಂಗ್ ಸುತ್ತಲ ಗಮ್ ಹಾಕೋಬೇಕು. ಫುಲ್ ಕವರ್ ಮಾಡ್ಕೋಬೇಕು ಗಮ್ಮಿಂದ. ಮಾಡಿಕೊಂಡು ಚೈನು ಹಚ್ಚಬೇಕು. ಎಷ್ಟು ಬೇಕು ಅಳತೆ ನೋಡ್ಕೊಂಡು ಅಷ್ಟು ಮನೆಗೆ ಇಟ್ಕೋಬೇಕು. ನೆಕ್ಸ್ಟ್ ಅದನ್ನು ಹಚ್ಕೋಬೇಕು. ಈ ಥರ ಕಟ್ರ್ ಇರುತ್ತೆ, ಆ ಕಟ್ರಿಂದ ಸೈಜ್ ನೋಡಿಕೊಂಡು ಕಟ್ ಮಾಡಿ ತಗೋಬೇಕು. ಇದು ಸ್ವಲ್ಪ ಆರಾಕ್ ಬಿಡಬೇಕು. ನೀಟಾಗಿ ಮಾಡ್ಕೊಳ್ಳಿ. ಗಮ್ ಹಸಿ ಇರುವಾಗ
ಈ ಥರ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡ್ಬೇಕು ಇದನ್ನು. ಗಮ್ಮು ಈ ಗಮ್ ಆರೋವರೆಗೂ ಇನ್ನೊಂದು ರಿಂಗ್ ಇರುತ್ತಲ್ಲ ಆ ರಿಂಗ್ ಸುತ್ಕೋಬೇಕು. ಈ ಥರ ಇಯರಿಂಗ್ಸ್ ಮೆಟೀರಿಯಲ್ ಸಿಗ್ತಾವೆ. ಅದಕ್ಕೆ ಬೀಡ್ಸ್ ಹಚ್ತಿರೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ ನೋಡಿ. ಈ ಥರ ಗಮ್ ಹಚ್ಚಿದ್ರೆ ಇದನ್ನು ಈ ಥರ ಬೀಡ್ಸ್ ಹಚ್ಬೇಕು. ಈ ಥರ ಹಚ್ಚಿದ್ಮೇಲೆ ಈ ಥರ ಹಿಂಗೆ ಕೆಳಗಿಟ್ಟು ಇಟ್ಕೊಂಡ್ರೆ ಆರ್ಬೇಕು ಗಮ್. ಅದು ಈಗ ರೆಡಿ ಮಾಡಿದ್ದು ಅದು ನನ್ನ ಕಡೆ ಅದಾವು. ಅವನು ಯಾವ ರೀತಿ ರಿಂಗಿ ಹಾಕೋದು ಅಂತೇಳಿ ತೋರಿಸ್ತೀನಿ ನೋಡಿ. ಈ ಥರ ಹಾಕ್ಕೊಂಡು ಈ ಥರ ಈಗ ಹಿಂದೆ ಬ್ರೇಕ್ ಸಿಗ್ತಾವೆ. ನೀವು ರಬ್ಬರಿಂದ ಯೂಸ್ ಮಾಡ್ಕೋಬೋದು ಅಥವಾ ಈ ಥರ ಇರುತ್ತಲ್ಲ ಇದನ್ನ ಹಾಕ್ಕೋಬೋದು. ಈ ಥರ ಇಯರಿಂಗ್ಸ್ ರೆಡಿ ಆಗ್ತಾವೆ. ಇದೇ ಥರನ ಇನ್ನು ಕಲರ್ಸ್ ಅದಾವು ಬೇರೆ, ಅವನು ತೋರಿಸ್ತೇನೆ ನೋಡಿ. ಇಲ್ಲಿ ವೈಟ್ ಇದೆ, ಇಷ್ಟು ವೈಟ್ ಹಾಕ್ಕೋಬೋದು. ಎಲ್ಲೋ ಕಲರ್ ಇದೆ, ಗೋಲ್ಡ್ ಕಲರ್. ಯಾವ ಥರ ಡ್ರೆಸ್ ಮ್ಯಾಚಿಂಗ್ ಇರ್ತೈತಿ ಆ ಡ್ರೆಸ್ ಕಲರ್ ಹಾಕ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಇಲ್ಲಿ ಇನ್ನೊಂದು ಥರ ಮಾಡಿ ನೋಡಿರಿ ನಾನು. ಈ ಬೀಡ್ಸಿಂದ ಇಯರಿಂಗ್ಸ್ ಮಾಡಿ ಇದನ್ನು ಹಾಕ್ಕೋಬೋದು ನೋಡಿರಿ. ಇದಕ್ಕೆ ಇವಾಗ ಸೂಟ್ ಹಾಕೈತಿ ಈ ಥರ. ಎಷ್ಟು ನೀಟಾಗಿ ಕಾಣಿಸ್ತವೆ ಇಯರಿಂಗ್ಸು. ನಮ್ಮ ಮನೆಯಲ್ಲಿ ಈ ಥರ ಮಾಡಿಕೊಂಡು ನಾ ಡ್ರೆಸ್ ಇದೆ ಅಥವಾ ಸೀರೆ ಕಲರ್ ಅಥವಾ ಡ್ರೆಸ್ ಕಲರ್ ಮಾಡಿಕೊಂಡು ಹಾಕ್ಕೋಬೋದು ಇಯರಿಂಗ್ಸು. ನೋಡೋಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಇನ್ನು ಗಮ್ ಮಾರಬೇಕು ಭಾರಿ ನೀರು ಕಾಣಿಸ್ತದೆ. ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್.